ತಮ್ಮೆಲ್ಲರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇರ್ಲಿ ಅಂತ ಹೇಳಿ ತಮ್ಮೆಲ್ಲರೂ ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂದ್ರೆ ಇವತ್ತಿನ ದಿವಸ ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷನ ಆಯ್ಕೆ ಮಾಡ್ಲಿಕ್ಕೆ ಎದಕ್ಕೆ ನಾ ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂತ ಅಂತಂದ್ರ, ಈ ಒಂದು ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಒಂದು ಬಸವಣ್ಣವರ ಹಾದಿಯಲ್ಲಿ ನಡೆಯುವಂತ ಪಕ್ಷ. ಈ ಒಂದು ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಕಿಕೊಟ್ಟಂತ ಆ ಒಂದು ಸಂವಿಧಾನದಲ್ಲಿ ಒಂದು ಮರ್ಯಾದೆಯನ್ನು ಕೊಟ್ಟು ಒಂದು ಗೌರವವನ್ನು ಕೊಟ್ಟ ಒಂದು ಹಾದಿಯಲ್ಲಿ ನಡೆಯುವಂತ ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ಈ ಜಾತಿಯವರು ಆ ಜಾತಿಯವರು ಅಂತ ಹೇಳಿ ಒಡೆದಾಡೋಂಗಿಲ್ಲ. ಈ ಒಂದು ಕಾಂಗ್ರೆಸ್ ಪಕ್ಷ ಅಷ್ಟು ಸಮುದಾಯನ ಕರ್ಕೊಂಡು ಅಷ್ಟು ವರ್ಗಗಳನ್ನು ಕರ್ಕೊಂಡು ಅಭಿವೃದ್ಧಿ ಪರವಾಗಿ ಧ್ವನಿ ಎತ್ತುವಂತ ಯಾವ್ದಾದ್ರು ಪಕ್ಷ ಆಯ್ತಂದ್ರೆ ಈ ಭೂಮಿ ಮೇಲೆ ಅದನ್ನ ಹೆಮ್ಮೆಯನ್ನು ಹೇಳ್ತೀವಿ. ನಾವು ಒಂದು ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂದ್ರೆ ಇವತ್ತಿನ ದಿವಸ ಹುಟ್ಟದ್ ಮಾತ್ರ ನಾವು ಆಕಸ್ಮಿಕವಾಗಿ ಹುಟ್ಟಿರ್ತೀವಿ, ಆದ್ರೆ ಸಾವು ಮಾತ್ರ ಖಚಿತವಾಗಿ ಸಾವು ಬಂದೇ ಬರ್ತೈತಿ. ಆದ್ರ ಹುಟ್ಟು ಸಾವು ಮಧ್ಯೆ ನಾವೆಲ್ಲರೂ ಬದುಕ್ತೀವಲ್ಲ, ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಒಂದು ಸಮಾಜದ ಅಭಿವೃದ್ಧಿ ಪರವಾಗಿ, ಒಂದು ಊರಿನ ಅಭಿವೃದ್ಧಿ ಪರವಾಗಿ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ನಾವು ಯಾವಾಗಲೂ ಧ್ವನಿಯನ್ನು ಎತ್ತಬೇಕಾಗತ್ತೆ ಅಂತ ಹೇಳಿ ಬಂಧುಗಳು ಇವತ್ತಿನ ದಿವಸ ಎಲ್ಲರ ಮುಂದೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಏನು ಇದೇ ಒಂದು 10 ತಿಂಗಳಿಂದ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಏನೋ ಒಂದು ಗ್ಯಾರಂಟಿಗಳನ್ನ ತಮ್ಮ ಒಂದು ಗ್ಯಾರಂಟಿಗಳನ್ನು ಇಟ್ಟರು. ಆ ಒಂದು ಇದೇ ಒಂದು 10 ತಿಂಗಳ ತಮ್ಮೆಲ್ಲರೂ ಆಶೀರ್ವಾದ ಮಾಡುವ ಮುಖಾಂತರ, ತಾವೆಲ್ಲರೂ ಏನೊಂದು ಆಶೀರ್ವಾದ ಮಾಡುವ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷನ ಅಧಿಕಾರ ಅಂತಂದ್ರೆ ಅದೇ 10 ತಿಂಗಳಲ್ಲಿ ಈ ಒಂದು ಗ್ಯಾರಂಟಿಗಳನ್ನ ನಮ್ಮ ರಾಜ್ಯದ ಜನರ ಮುಂದೆ ಇಟ್ಟು ನಾವು ತಮ್ಮೆಲ್ಲರೂ ಸೇವೆಯನ್ನು ಮಾಡ್ಲಿಕ್ಕೆ ಮುಂದಾದ್ರು. ಅದೇ ರೀತಿ ತಮ್ಮೆಲ್ಲರಿಗೂ ಕೇಳ್ಬೋದಿಷ್ಟ, ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರ್ಲಿ. ಏನು ಇವತ್ತಿನ ದಿವಸ ನಮ್ಮ ಹೈಕಮಾಂಡ್ ಆದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ಜಿಲ್ಲಾ ಸಚಿವರಾದಂತ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು, ಅದೇ ರೀತಿ ವಿನಯ್ ಕುಲಕರ್ಣಿ ಅವರಾಗಿರ್ಬೋದು, ನಮ್ಮ ಪ್ರಸಾದ್ ಅವರಾಗಿರ್ಬೋದು, ಈಗ ತಾನೇ ಹೋದಂತ ಸನ್ಮಾನ್ಯ ಶ್ರೀ ಎನ್ ಎಸ್ ಕೊಂಡ್ರೆಡ್ಡಿ ಅವರಾಗಿರ್ಬೋದು, ಇವರೆಲ್ಲರ ಆಶೀರ್ವಾದ, ಇವರೆಲ್ಲರೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತು ಈ ಒಂದು ಚುನಾವಣೆಯಲ್ಲಿ ಬಹಳ ಒಂದು ಸಾಥನ್ನು ಕೊಡ್ತಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಏನು ನಾವೊಂದು 10% ಕೆಲಸ ಮಾಡಿದ್ರ ಇಡೀ ಒಂದು 90% ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು ನನ್ನ ಧೈರ್ಯನ ತುಂಬಿ ಅವರು ನನ್ನ ಬೆನ್ನೆಲುಬಾಗಿ ನಿಂತು, ಇಲ್ಲ ವಿನೋದ್ ನೀ ಏನು ಹೆದರಾಕ್ ಹೋಗ್ಬೇಡ, ಸದಾ ಕಾಲ ನಾನು ನಿನ್ ಕೂಡ ಆಗಿರ್ತೀನಿ, ನೀ ಎದಕ್ಕೂ ಹೆದರ್ಬೇಡ, ನಾನು ನಿನ್ ಕೂಡ ಆಗಿರ್ತೀನಿ, ಈ ಸಲ 100% ನಾವು ಕಾಂಗ್ರೆಸ್ ಪಕ್ಷದ ಬಾವುಟ ಹಾರಿಸೋದ, ಅದ್ರಾಗೆ ಅದು ಎರಡನೇ ಮಾತ ಇಲ್ಲ ಅಂತ ಹೇಳಿ ನಮ್ಮ ಧೈರ್ಯ ತಂದ್ಕೊಡ್ತಾರಲ್ಲ, ಅದು ಬಹಳ ಸಂತೋಷ ಅನ್ಸುತ್ತೆ. ಯಾಕಂದ್ರೆ ನಾನು ಕೂಡ ಸುಮಾರು 10-15 ವರ್ಷದಿಂದ ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆಯನ್ನು ಮಾಡ್ಕೊಂಡು ಬಂದೀನಿ. ಇದೇ ನಿಮ್ಮ ಕ್ಷೇತ್ರದ ಬಾಜು ಕ್ಷೇತ್ರನ ನನ್ನ ನವಲು ವಿಧಾನಸಭಾ ಕ್ಷೇತ್ರ, ಅಲ್ಲಿ ಕೂಡ 18ರಲ್ಲಿ ನನ್ನ ಪಕ್ಷ ಟಿಕೆಟ್ ಕೊಟ್ಟು ಕೆಲವೊಂದು ಸ್ವಲ್ಪ ಹೋಟದಲ್ಲಿ ನಾನು ಸೋಲಂಕೊಂಡೆ. ಆದ್ರ ಸೋತ್ನೆ ಅಂತ ಹೇಳಿ ನಾ ಯಾವಾಗ್ಲೂ ಕೂಡ ಮನೆಯಲ್ಲಿ ಕುಂತಿಲ್ಲ, ಒಳ್ಳೆ ನಾ ಯಾವಾಗ್ಲೂ ನಮ್ಮ ಕ್ಷೇತ್ರದ ಜನರ ಪರವಾಗಿ, ನಮ್ಮ ಕ್ಷೇತ್ರದ ಜನರ ಎದುರೇ ನಿಂತು ಅವ್ರ ಕಷ್ಟ ಸುಖದಲ್ಲಿ ಆಗಿದ್ದೀನಿ. ಅದೇ ರೀತಿ ಈಗೂ ಕೂಡ ತಮ್ಮೆಲ್ಲರ ಮುಂದೆ ಒಂದು ವಿಶ್ವಾಸನ ಕೊಡ್ತೀನಿ, ತಮ್ಮೆಲ್ಲರಿಗೂ ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡ್ತೀನಿ. ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಕೂಡ ಕಷ್ಟ ಇರಲಿ, ಸುಖ ಇರಲಿ, ಸದಾಕಾಲ ನಿಮ್ ಕೂಡ ಆಗಿರ್ತೀನಿ, ನಿಮ್ಮ ಧೈರ್ಯವನ್ನು ತುಂಬ್ತೀನಿ, ನಿಮ್ ಬೆನ್ನೆಲುಬಾಗಿ ನಿಂತ ಒಂದು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಒಂದು 2 ಮಾತು ಮುಗಿಸಿ